ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಲಾವಣ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನಾನು ಇವತ್ತು ನಿಮಗೆ ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ಕಿರುಪರಿಚಯನ್ನು ಮಾಡಿಕೊಡುತ್ತೇನೆ. ನಾನು ತಿಮ್ಮಕ್ಕ. ನನ್ನನ್ನು ಭಾರತೀಯ ಪರಿಸರವಾದಿ ಅಂತ ಕರೆಯುತ್ತಾರೆ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿದ್ದೇನೆ. ನನ್ನ ತಂದೆಯ ಹೆಸರು ಚಿಕ್ಕರಂಗಯ್ಯ. ನನ್ನ ತಾಯಿಯ ಹೆಸರು ವಿಜಯಮ್ಮ. ನನಗೆ ಓದು ಬರಹ ಏನೂ ಗೊತ್ತೇ ಇಲ್ಲ. ಅದಕ್ಕೆ ನನಗೆ ಇಷ್ಟೇ ವಯಸ್ಸಲ್ಲಿದ್ದಾಗ ನನ್ನ ಮದುವೆ ಮಾಡಿಸ್ಬಿಟ್ರು. ನನಗೆ ಅದೆಷ್ಟೇ ಮದುವೆಗೆ ಅದೆಷ್ಟೇ ವರ್ಷಗಳಾದರೂ ಕೂಡ ಮಕ್ಕಳೇ ಹುಟ್ಟಲಿಲ್ಲ. ನನಗೆ ಮಕ್ಕಳಾಗ್ದಿಲ್ದಿರೋ ಕಾರಣ ಊರಿನ ಜನ ಎಲ್ಲ ನನ್ನ ನೋಡಿ ಆಡ್ಕೊತಾ ಇದ್ದರು. ಅಕ್ಕದ ಪಕ್ಕದ ಮನೆಯವರೆಲ್ಲ ನನ್ನ ನೋಡಿ ಆಡ್ಕೊತಿರ್ಬೇಕಾರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇತ್ತು. ಅದಕ್ಕೆ ನಾನು ಊರದ ಬದಿಯಲ್ಲಿ ಹೋಗಿ ಆಲದ ಮರದ ಸಸಿಗಳನ್ನು ನೆಟ್ಟಿದ್ದೆ. ಅದು ಯಾವುದೋ ಕೊರೋನಾ ಅಂತ ಬಂತಲ್ಲ ಮಕ್ಕಳೇ, ಆವಾಗ ಆಮ್ಲಜನಕ ಇಲ್ದೇ ಎಷ್ಟೋ ಮನುಷ್ಯರು ಸತ್ತೋದ್ರು. ಅದರಲ್ಲೂ ಕೆಲವು ಬಡ ಮಕ್ಕಳು ಕೂಡ ಸತ್ತೋಗಿದ್ದಾರೆ. ಕೆಲವು ಮಕ್ಕಳಿಗೆ ತಂದೆನೇ ಇಲ್ಲ, ಇನ್ನು ಕೆಲವೊಬ್ಬರಿಗೆ ತಾಯಿನೇ ಇಲ್ಲ, ಇನ್ನು ಕೆಲವು ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಕೂಡ ಇರಲ್ಲ. ಆಮ್ಲಜನಕ ಅನ್ನೋದು ಒಂದು ಗಾಳಿ, ಆ ದೇವರು ಕೊಟ್ಟಿರೋ ಒಂದು ಉಚಿತವಾದ ಗಾಳಿ. ಅದನ್ನು ಬೆಳೆಸ್ರಯ್ಯ, ನಾಶ ಮಾಡಬೇಡ್ರಯ್ಯ, ಅದನ್ನು ಬೆಳೆಸಿ. ಇದನ್ನೆಲ್ಲ ನೋಡಿ ನನಗೆ ಸರ್ಕಾರದವರು ಅದೆಷ್ಟೊಂದು ಪ್ರಶಸ್ತಿ ಕೊಟ್ಬಿಟ್ಟವ್ರೆ. ಅದರಲ್ಲೂ ಇಷ್ಟು ಉದ್ದ ಹೆಸರು ಕೊಟ್ಟವ್ರೆ. ಅದ್ಯಾವುದೋ ಸಾಲು ಮರದ ತಿಮ್ಮಕ್ಕ ಅಂತ ನನಗೆ ಕೊಟ್ಬಿಟ್ಟವ್ರೆ. ಆ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೊಟ್ಟವ್ರೆ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟವ್ರೆ, ಪದ್ಮಶ್ರೀ ಪ್ರಶಸ್ತಿ ಕೊಟ್ಟವ್ರೆ. ಅದ್ಯಾವುದೋ ಇನ್ನೊಂದು ಕೊಟ್ಟವ್ರು ಕಣ್ರಪ್ಪ. ಅದೆಲ್ಲ ನನಗೆ ಹೇಳೋಕ್ಕೆ ಬರೋಲ್ಲ ಕಣ್ರಪ್ಪ. ಪರಿಸರ ಸಂರಕ್ಷಣೆ ನನ್ನ ಬದುಕಿನ ದಾರಿ ಮಕ್ಕಳೇ. ನಾನು ನೆಟ್ಟ ಮರಗಳ ನೆರಳಿಂದ ಮುಂದೆ ಬರುವ ಜನರಿಗೆ ವಿಶ್ರಾಂತಿ ಪಡೆಯುವಂತಾಗಲಿ ಮತ್ತು ಉತ್ತಮ ಪರಿಶುದ್ಧವಾದ ಗಾಳಿ ಸಿಗುವಂತಾಗಲಿ. ಧನ್ಯವಾದಗಳು.